ಅಲ್ಲೇ ಅಲ್ಲ ತಕ್ಷಣ ಅವರಿಗೆ ಗೊತ್ತಿಲ್ದಂಗೆ ಸ್ಟೇಜಿಗೆ ಕರ್ಸ್ಬಿಟ್ವಿ ನಾವು. ಬಂದ ತಕ್ಷಣ ಸ್ಟೇಜಿಗೆ ಎಂಟ್ರಿ ಕೊಡ್ಸಿದ್ರಲ್ಲ ಅಂತ ಹೇಳಿದ್ರು. ನೀರೇನಾದ್ರು ಬೇಕಾ? ಇಲ್ಲ. ಈ ತರ ಎಷ್ಟು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿಲ್ಲ, ನಿರೂಪಕರಾಗಿ, ಡಾನ್ಸರ್ ಆಗಿ, ಇವತ್ತು ಒಬ್ಬ ಅದ್ಭುತ ಕಲಾವಿದನಾಗಿ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಬೇರೆ ಭಾಷೆಯಲ್ಲೂ ಹೆಸರು ಮಾಡೋದಕ್ಕೆ ಹೊರಟಿದ್ದೀರಾ. ಪೃಥ್ವಿ, ಹೋಮ್ ಮಿನಿಸ್ಟರ್ ಕರ್ಕೊಂಬರ್ಲಿಲ್ವಾ ಕಾರ್ಯಕ್ರಮಕ್ಕೆ? ಹೋಮ್ ಮಿನಿಸ್ಟರ್ ರಜೆ ಇಲ್ಲ, ಹೋಮ್ ನೋಡ್ಕೋಬೇಕಲ್ಲ. ಈಗ ನಂದು 2 ಪ್ರಶ್ನೆ. ಒಂದು, ನಿಮ್ಮೂರಿನಲ್ಲಿ ಪರ್ಫಾರ್ಮ್ ಮಾಡೋದು ಅಥವಾ ಇಲ್ಲಿ ಈ ತರದ ವೇದಿಕೆಯಲ್ಲಿ ಎಷ್ಟೋ ಸಲ ಪರ್ಫಾರ್ಮ್ ಮಾಡಿದಿರಾ, ಪ್ರತಿ ಸಲ ವಾಪಸ್ ಬಂದು ಪರ್ಫಾರ್ಮ್ ಮಾಡೋದು, ಅದ್ರ ಬಗ್ಗೆ ಅಭಿಪ್ರಾಯ ಕೇಳ್ತೀನಿ. ಅದಕ್ಕೂ ಮುಂಚಿನ ಪ್ರಶ್ನೆ ನಂಗೇನಂದ್ರೆ, ಬೆಂಗಳೂರಲ್ಲಿ, ಗಾಂಧಿನಗರದಲ್ಲಿ, ಚಂದನವನದಲ್ಲಿ ಪೃಥ್ವಿ ಅಂಬರ್ ಅಂದ್ರೆ ಎಂತ ಸ್ಟಾರ್ ನಾಯಕ ನಟರೇ ಆಗ್ಲಿ, ದೊಡ್ಡ ದೊಡ್ಡ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಓ ನಮ್ಮನೆ ಹುಡುಗ, ಓ ಪೃಥ್ವಿ ಅವರ ಪಾಪದ ಹುಡುಗ ಅಂತಾರೆ. ಇದನ್ನ ಒಂದಿನ ಮೇಂಟೈನ್ ಮಾಡ್ಬೋದು, 2 ದಿನ ಮೇಂಟೈನ್ ಮಾಡ್ಬೋದು. ಇಷ್ಟು ವರ್ಷದಿಂದ ಅದೇ ಇಮೇಜ್ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೀರಲ್ಲ, ಅದ್ರ ಸೀಕ್ರೆಟ್ ಏನು? ಇಲ್ಲ, ಅದು ನನ್ನ ಪ್ರಕಾರ ಮೇಂಟೈನ್ ಅಲ್ಲ, ಈ ಮಣ್ಣಿದ್ದು ಆ ಒಂದು ಗುಣನೇ ಹೌದು. ನಾವು ಯಾವಾಗಲೂ ನೀವು ನೋಡಿಬೇಕಾದ್ರೆ ಎಷ್ಟೇ ಮೇಲ್ ಬಂದರೂ ತಲೆಯಲ್ಲಿರಲ್ಲ, ಎಷ್ಟೇ ಕುಗ್ಗಿದ್ರು ನಾವು ಕುಗ್ಗಲ್ಲ. ಅದಕ್ಕೆ ಕಾರಣ ಈ ಮಣ್ಣಿನ ಗುಣ, ಈ ಮಣ್ಣನ್ನು ಕಾಯ್ತಿರುವಂಥ ಅಷ್ಟು ದೇವರು, ದೈವ ದೇವರು. ಅಂಚಾದ ಮೇಂಟೈನ್ ಮಾಡುವಂಥ ಪ್ರಶ್ನೆ ಇಲ್ಲ. ನಾನು ಅಂತಲ್ಲ, ಇಲ್ಲಿಂದ ಬಂದ ಎಲ್ಲ ಕಲಾವಿದರಿಗೂ ಆ ಒಂದು ಹೆಸರು ಇದ್ದೇ ಇದೆ. ಸೊ ಹಾಗಾಗಿ ಅದು ಪ್ರಾಯಶಃ ಮಣ್ಣಿನ ಗುಣ, ನಮ್ಮ ಜನರ ಒಂದು ಆಶೀರ್ವಾದ ಅನ್ಕೋತೀನಿ. ನಾನು ಆಂಕರಿಂಗ್ ಕಾಲದಿಂದಲೂ ನೋಡ್ತಾ ಇದೀವಿ, ಅಪ್ಪ ಇದು ಯಾರ್ದು ಅದ್ಭುತ ವಾಯ್ಸು ಅಂತ ನಾವು ಕೇಳಿಸ್ಕೊಳ್ತಾ ಇದ್ವಿ. ಅವಾಗ ದೂರದಲ್ಲಿ ಎಲ್ಲೋ ಕರಾವಳಿ ಉತ್ಸವ ಹೋಸ್ಟ್ ಮಾಡ್ತಾ ಇದ್ರೆ ನಾವು ಬೀಚಲ್ಲಿ ನಡ್ಕೊಂಡ್ ಬರ್ತಾ ಓ ಇದು ಪೃಥ್ವಿ ಅವ್ರ ವಾಯ್ಸು ಅಂತ ಕೇಳ್ತಾ ಇದ್ದಿದ್ದ ದಿನಗಳು ಇದೆ. ಇವತ್ತು ನಾಯಕ ನಟನಾಗಿ ನಿಮ್ಮನ್ನು ಮಾತಾಡ್ಸೋಂಥ ದಿನಗಳು. ಪದೇ ಪದೇ ವಾಪಸ್ ಬಂದು ಊರಲ್ಲಿ ಪರ್ಫಾರ್ಮ್ ಮಾಡುವಾಗ ಬೇರೆ ಕಡೆ ಪರ್ಫಾರ್ಮ್ ಮಾಡೋದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? 100%. ಈಗ ತುಳುವಲ್ಲಿ ಮಾತಾಡ್ತೀನಿ. ಆಯ್ತು, ನಿಮ್ಗೂ ತುಳು ಅರ್ಥ ಆಗತ್ತೆ ಅಂತ ನನಗೆ ಖಂಡಿತ ಅರ್ಥ ಆಗುತ್ತೆ. ನಾನು ಮೂಡುಬಿದ್ರಲ್ಲಿ ಓದಿದ್ದೀನಿ 2 ವರ್ಷ. ಹೌದು, ಫಾರ್ ದ ಇನ್ಫಾರ್ಮೇಶನ್ ಅರ್ಥ ಆಗತ್ತೆ. ಪ್ರಾಯಶಃ ಯಾನ್ ಮೇರೀತ್ ಪಂಡರಣ ನಿಜವಾದ ಪಂಪಿನಾಡ ಎನ್ನ ಉಲ್ಲಾಯ್ದ ಕಲಾವಿದ ಕುಟ್ಟರೆಗ್ ಮುಲ್ತ ಊರ್ದ ಜಾತ್ರೆ ಮುಲ್ಪ ನಡಪುರಚಿನ ಕಾರ್ಯಕ್ರಮ, ಆರ್ಕೆಸ್ಟ್ರಾ ಆವಡು, ಡ್ಯಾನ್ಸ್ ಆವಡು ಐಟು ಒಂಜಿ 5 ವರ್ಷ ಯಾನ್ ಪ್ರತಿ ದಿನ ಕಾರ್ಯಕ್ರಮ ಕೊಡ್ತು ನಮ್ಮ ಮುಲ್ಪನೆ ಊರುಡೆ ಕೊರ್ನಸ್ರಾದ ತುಳುನಾಡು ಎಂಗ ಒಂಜಿ ಕಾನ್ಫಿಡೆನ್ಸ್ ಬತ್ತು ನಾವು ಕೊಡ್ತೀನಿ ಮುಲ್ತ ಜನಕ್ಲೆ ಅಂಚದ ಏನ ಆಡಲ್ಲ ಐಕ್ ಸುರುತ ಕಾರಣ ಈ ವೇದಿಕೆ ಅಂಚ ಇಂಚಿನ ವೇದಿಕೆನ ಸೃಷ್ಟಿ ಮನ್ಪುನಂಚಿನ ಆಯೋಜಕರು ಇಲ್ಲ ನಿಜವಾದ ಅಕಲ್ ಎನ್ನಂಚ ನಾವು ಏತೋ ಕಲಾವಿದನ ಸೃಷ್ಟಿ ಮಂದಿರು. ಸೊ ಈ ವೇದಿಕೆ ಬಾರಿ ಪ್ರಮುಖವಾಯಿನ. ಸೊ ಅಂಚಿನ ವೇದಿಕೆನ ಕಾರ್ಲಡ್ ಮುಲ್ಪ ಸೃಷ್ಟಿ ಮಂತಿನ ಆಯೋಜಕರಿಗೆ ಅಂತ ಥ್ಯಾಂಕ್ಸ್ ಮನ್ಪೆ. ಅವತ್ತಂದು ಹೆಂಗೆ ಏತೋ ಕಾರ್ಯಕ್ರಮ ನಾನು ಹೀಗೆ ಸೈಕಲಲ್ಲಿ ಬೈಕಲ್ಲಿ ಯಾರ್ಯಾರ್ದೋ ಬೈಕಲ್ಲಿ
ಬಂದು ಕಾರ್ಯಕ್ರಮ ಕೊಡ್ತಾ ಇದೆ. ಇವತ್ತು ಈ ಕಾರ್ಯಕ್ರಮ ಬಂದಾಗಲೂ ನೆನಪಾಯ್ತು ದಯಪಂಡ ತುಂಬುಪುರ ಪ್ರೋಗ್ರಾಮ್ ಕೊರ್ನಾಗ ಏರಿಯರ್ನ ಬೈಕ್ ಏರಿಯರ್ನ ಸೈಕಲ್ ಬತ್ತೊಂದು ಕಾರ್ಲ ಮುಟ್ಟ ಬೈದಿನಲ್ಲ ಉಂಟು ಯಾನ್ ಪುಟ್ಟು ತಿನ್ ಬಲ್ತೀನಿ ಮುಲ್ಪನೆ ಕೈತಾಲ್ದ ಕಾಪು ಮಜೂರುಡು ಅಲ್ಪರ್ದು ಬೈಕ್ ಏರಿಯರ್ನ ಬೈಕ್ ಸೈಕಲ್ ಬರ ಬತ್ತದು ಡ್ಯಾನ್ಸ್ ಸಿಂಗಿಂಗ್ ಪ್ರೋಗ್ರಾಮ್ ಕೊಡ್ತಿರೋ ನೆನಪುಂಡು. ಸೊ ಅವು ಪೂರ ಇತ್ತೆ ನೆನಪಾಪುಂಡು. ಥ್ಯಾಂಕ್ ಯು. ಆ್ಯಂಡ್ ಕಾರ್ಕಳ ಹೆಂಗೆ ಭಾರಿ ಇಷ್ಟವಾಯಿನ ಊರು ದಯಪಂಡ ತುಳುನಾಡದ ಐತಿಹಾಸಿಕವಾದ ಭಾರಿ ಶ್ರೀಮಂತವಾಯಿನ ಒಂದು ಜಾಗ ಉಂಟು ಪಂಡ ಅವು ಕಾರ್ಕಳ ಅಂತ ಪನೋಲಿ ಮುಲ್ಪ ಒವ್ವೇ ಮೂಲೆಗೆ ಪೋಂಡಲ್ಲ ಅಲ್ಪ ಒಂಜಿ ಐತಿಹಾಸಿಕ ಕುರುವು ತೋಜುಂಡು ಅವು ಖಂಡಿತವಾದ್ಲ ಕಾರ್ಕಳ ದುಂಬು ಎಂಚ ಇತ್ತನ ಪನ್ಪಿನ ತೋಜ ಉಂಡು ಅವು ಕುರುವು ಪನೋಲಿ ಕಾರ್ಕಳ ಜನಕ್ಕೆಲ್ಲ ಎಂಕ್ ಬಾರಿ ಪ್ರೀತಿ ಪೂರ್ವಕ ದಯಪಂಡ ಏನೊಂದು ಸಿನಿಮಾ ಅಂತಿದ್ದ ಗೋಲ್ಮಾಲ್ ಬಂದು ಆಯ್ತಾ ಪ್ರೊಡ್ಯೂಸರ್ ಆಯ್ತಾ ಡೈರೆಕ್ಟರ್ ಆಯ್ತಾ ಕ್ಯಾಮ್ರಾಮ್ಯಾನ್ ಮ್ಯೂಸಿಕ್ ಮಾತ ಮುಂತಕ್ಲೆ ಅಂಚನ ಒಂಜಿ ವರ್ಷ ಯಾನ್ ಕಾರ್ಕಳಡೆ ಇತ್ತ ಅಂಚದ ಮುಲ್ತ ಜನಕಲ್ ಮುಲ್ತ ಜಾಗ ಮಾತಲ ಚಿರಪರಿಸದ ಎಂಕ್. ಥ್ಯಾಂಕ್ ಯು. ಆ್ಯಂಡ್ ಈ ಕಾರ್ಯಕ್ರಮ ಆಯೋಜಕರಿಗೆ ಪ್ರತಿಯೊಬ್ಬರಿಗ್ಲ ಎಡ್ಡೆ ಅವಡು ಭಾರಿ ಪೂರ್ಣದ ಕಾರ್ಯಕ್ರಮ ಪೋಯಿ ವರ್ಷಲ ಭಾರಿ ಎಡ್ಡೆ ನಡತದಂದು ಬಂದು ಯಾನ್ ಕೇಂದಿತ್ತೆ ಇತ್ತ ತೂದು ಭಾರಿ ಖುಷಿ ಒಂದು ನಲ್ಲಾತ್ ಬರ್ಪಿ ವರ್ಷದ ನೆಟ್ಟಿರ್ಲ ಮಲ್ಲ ಕಾರ್ಯಕ್ರಮ ಮಲ್ಪಲಕ್ಕ ಅವಾರ್ಡ್ ಬಂದ ಆಶಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮುಂದಿನ ಅಪ್ಕಮಿಂಗ್ ಎಲ್ಲಾ ಸಿನಿಮಾಗೂ ಒಳ್ಳೇದಾಗ್ಲಿ, ಅತ್ಯಂತ ಯಶಸ್ಸನ್ನ ಕಾಣಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಎಸ್, ನಮ್ಮ ಊರಿನ ಪ್ರತಿಭೆಗೆ ಇನ್ನೊಮ್ಮೆ ಒಂದು ದೊಡ್ಡ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಥ್ಯಾಂಕ್ ಯು ಮಾತಾಡಿಗಳಡ್ಡ ಅವರು. ಥ್ಯಾಂಕ್ ಯು ವೆರಿ ಮಚ್.